ನಿಮ್ಮ ಮುಖ್ಯಮಂತ್ರಿ ಕೊಟ್ಟಿದ್ದು ಸಿದ್ದರಾಮಯ್ಯ ಕೊಟ್ಟಿದ್ದು ಈ ತರ ನಾನು ಎಲ್ಲ ಓದ್ಬಿಡ್ತೀನಲ್ಲ ಈ ತರ ರಾಜ್ಯದಲ್ಲಿ ಮುಖ್ಯಮಂತ್ರಿ ಕಟ್ ಮಾಡಿದ್ರೆ ನಾನು ಎಲ್ಲ ಓದಕ್ಕೆ ಯಾರ್ಯಾರ ತಗೊಂಡವ್ರೆ ಯಾರ್ಯಾರ ಎಲ್ಲ ನಾನು ಹೇಳ್ತೀನಿ ಸುಮ್ಮನೆ ಬೇಡ ಸುಮ್ಮನೆ ಕೂಗುವುದರಿಂದ ಏನಾಗೋದಿಲ್ಲ. ಡೆಪ್ಟಿ ಲೀಡರ್ ಕೂಗುವುದರಿಂದ ಏನಾಗೋದಿಲ್ಲ. ನಾವು ಹಿಂಗ್ ಬುದ್ಧಿ ಹೇಳ್ಬೋದು. ಗೊತ್ತಲ್ಲಿ ಗಡಿಬಿಡಿ ಮಾಡಬೇಡಿ. ಆಯ್ತು, ಸಮಾಧಾನ ಆಗಿ ಸಮಾಧಾನ ಮಾನ್ಯ ಅಧ್ಯಕ್ಷರೇ, ಗಡಿಬಿಡಿ ನೋಡಿ. ಕೋನರೆಡ್ಡಿ ಅವರೇ, ಮೆಲ್ಲ ತಿಂದ್ರೆ ಮುಳ್ಳನ್ನು ಕೊಟ್ಟು ತಿನ್ಬಹುದು. ಗಡಿಬಿಡಿ ಆದ್ರೆ ನಿಮ್ಗೆ ಮಾಂಸ ಕೊಟ್ಟು ತಿನ್ಲಿಕ್ಕೆ ಆಗುತ್ತೆ. ಕೂತ್ಕೊಳ್ಳಿ, ಸ್ವಲ್ಪ ಕೂತ್ಕೊಳ್ಳಿ, ಗಡಿಬಿಡಿ ಮಾಡಬೇಡಿ. ಸುರೇಶ್ ಗಡಿಬಿಡಿ ಮಾಡಿ. ಸುರೇಶ್ ಮಂತ್ರಿ ಕೂತ್ಕೊಳ್ಳಿ. ಮಂತ್ರಿ ಮಾತಾಡ್ತಿದ್ದಾರೆ. ಗಣೇಶ್ ಮಂತ್ರಿ ಮಾತಾಡ್ತಿದ್ದಾರೆ. ಲಾ ಮಿನಿಸ್ಟರ್ ಮಾತಾಡ್ತಿದ್ದಾರೆ ಸರ್ಕಾರದ ಪರವಾಗಿ. ಸರ್ಕಾರದ ಪರವಾಗಿ ಅವ್ರು ಪ್ರತಿಪಕ್ಷದವರು. ನಿಮ್ಮ ಮಂತ್ರಿ ಮಾತಾಡ್ತಾರೆ, ನೀವು ನಿಲ್ಬೇಡಿ. ನಿಮ್ಮ ಮಂತ್ರಿ ಮಾತಾಡ್ತಿದ್ದಾರೆ, ಅವ್ರು ಪ್ರತಿಪಕ್ಷದವರಾಗಿದ್ದಾರೆ. ಬೆಲ್ಲದವರೇ ನಾನು ಸ್ವಾಮಿ ಅವ್ರು ಕೂತ್ಕೊಳ್ಳಿ. ಗಣೇಶ್ ಅದೇನು ನಿಮ್ಮ ಮಂತ್ರಿಯವರು ಮಾತಾಡ್ತಿದ್ದಾರೆ ಇಲ್ಲಿ. ನಾನೆಲ್ಲ ಸದಸ್ಯರಿಗೆ ಹೇಳುದು ಇಷ್ಟೇ. ಅದಕ್ಕೆ ನಾನು ನಿಮ್ಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ನಾನೆಲ್ಲ ಸದಸ್ಯರಿಗೆ ಹೇಳುದು ಇಷ್ಟೇ. ಎಲ್ಲ ಸಮಸ್ಯೆಗೆ ಪರಿಹಾರ ಇದೆ. ಇಲ್ಲಿ ಬಂದ ಸಮಸ್ಯೆಗಳು ಪರಿಹಾರ ಸಿಗ್ತದೆ. ಸಮಾಧಾನದಿಂದ, ಗಡಿಬಿಡಿ ಮಾಡದೆ, ತಾಳ್ಮೆಯಿಂದ ಸ್ವಲ್ಪ ಒಂದು ಸಿರಿ. ಅವ್ರು ಮಾತಾಡ್ತಾರೆ, ನಾನು ಮಾತಾಡ್ತೇನೆ. ಆಗುವಂತ ವಿಚಾರ. ಸೊ ಯಾರು ಗಡಿಬಿಡಿ ಮಾಡಬೇಡಿ. ಗಡಿಬಿಡಿ ಮಾಡೋ ಟೈಮ್ ಮಾಡಿದ್ರೆ ಹೀಗೆ ಗಡಿಬಿಡಿ ಮಾಡ್ತೀರಿ ಹೇಳಿ. ಈಗ ಮಾನ್ಯ ಅಧ್ಯಕ್ಷರೇ, ಮಾನ್ಯ ಬೆಲ್ಲದವರು ಅರ್ಜೆನ್ಸಿ ಬಗ್ಗೆ ಹೇಳ್ತಾ ಇದ್ದೆ. ಶಕ್ದರ್ ಅಂಡ್ ಕೌಲ್, ವಿಚ್ ಇಸ್ ಎ ಗೈಡ್ ಫಾರ್ ಆಲ್ ಆಫ್ ಅಸ್. A matter is urgent only if it is of very recent occurrence and must be raised at the first available opportunity. Sir, you have given them opportunity of almost 8 days. They did not raise it for the first time. They did not raise it on the second day. They are waiting for a political strategies. It means it is not urgent. They are using it as a political convenience. I'm going further. Matters arising during the period when the House is not in session should not be raised on the first day of their House meets. A matter which has been continuing for some time cannot be raised through an adjournment motion. Sir, do you need more explanation from anybody on such matter? This is not required. Raised by them also, responded by the government. Government has already constituted commission of inquiry. Terms of reference is given. The work is being started. And now you are raising it as an adjournment motion. That too of many issues. Not one issue. See, adjournment motion can be raised of a specific issue. One specific issue. ಇದರಲ್ಲಿ ಸೈಟ್ ಕೊಟ್ಟಿದ್ದಿದೆ, ದುಡ್ಡು ತಗೊಂಡಿದ್ದಿದೆ. ಒಂದ್ ಸೆಕೆಂಡ್ ಕೇಳಿ. ಸೈಟ್ ಹೆಂಗ್ ತಗೊಂತೀರಾ? ಅಲ್ಲ ಬೇರೆ ಮಾಡ್ತೀರಾ? ಸೈಟ್ ಬೇರೆ ಫ್ರೀ ಯಾರನ್ನ ಕೊಡ್ತಾರ? ಸೈಟ್ ಅಲ್ರಿ ಫ್ರೀ ಯಾರನ್ನ ಕೊಡ್ತಾರ? ಸೈಟ್ ಕೊಟ್ಟಿದ್ದವ್ರೆ, ದುಡ್ಡು ಇಸ್ಕೊಂಡಿದ್ದೇವ್ರೇನಾ? ಅಲ್ಲ ನಡ್ನೋಡೋಕೆ ತಾವೇನಾಗ್ಲಲ್ಲ ಸೈಟ್ ಬಗ್ಗೆ ಮಾತನಾಡ್ತೀರಿ. ಯಾಕ್ರಿ? ಮಾತಾಡಕ್ ಬಿಡ್ರಿ.
ಅಲ್ಲ ಅವ್ರು ಮಾತನಾಡಕ್ಕೆ ತಾವೇದ್ ಮಾತನಾಡ್ತೀರಿ? ಕರೆಕ್ಟ್ ಮಾತಾಡು. ನಾವ್ ಕೇಳ್ತಿರ್ತಕ್ಕಂಥದ್ದು ನೀವು ದುಡ್ಡಿನ ಪ್ರಶ್ನೆಯಲ್ಲಿ ಎತ್ತಾ ಇದೀರಿ. ದುಡ್ಡು ನೀವು ಸೈಟ್ ಕೊಟ್ಟವ್ರು ಯಾರು?